ನಮಸ್ಕಾರ ಸ್ನೇಹಿತರೆ, ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮತ್ತೊಂದು ನೇಮಕಾತಿ ಸ್ಟಾರ್ಟ್ ಆಗಿದೆ. ಯಾವ ನೇಮಕಾತಿ, ಖಾಲಿ ಇರುವ ಹುದ್ದೆ ಸಂಖ್ಯೆ, ಅರ್ಜಿ ಸಲ್ಲಿಸಲು ಇರುವ ಕೊನೆ ದಿನಾಂಕ, ಸೆಲೆಕ್ಷನ್ ಪ್ರೊಸೆಸ್ ಇವೆಲ್ಲ ತಿಳಿದುಕೊಳ್ಳಲು ಈ ವಿಡಿಯೋ ಕೊನೆಯವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಇದೇ ತರಹದ ಜಾಬ್ ಅಪ್ಡೇಟ್ ಹಾಗೂ ಸರ್ಕಾರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸ್ಕೀಮ್ಗಳ ಅಪ್ಡೇಟ್ಗಾಗಿ ಈ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೋಟಿಫಿಕೇಷನ್ ನೋಡೋದಾದರೆ ಇದು DAR ನೋಟಿಫಿಕೇಷನ್. ಇದ್ರ ಬಗ್ಗೆ ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, KSPಲಿ ಈ ಹಿಂದೆ ಬಿಟ್ಟಂಥ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀನಿ, ಇದ್ಯಾಕೆ ಬಿಡು ಅಂತ ಸುಮ್ಮನೆ ಹಿಂದೇಟ್ ಹಾಕ್ಬೇಡಿ. ಸೇಮ್ ಆ ಹುದ್ದೆಗಳಿಗೆ ಎಷ್ಟು ಸ್ಯಾಲ್ರಿ ಇತ್ತೋ ಇದಕ್ಕೂ ಅಷ್ಟೇ ಸ್ಯಾಲ್ರಿ ಇರುತ್ತೆ. ಸೊ ಬಿಟ್ಟಿರೋ ನೋಟಿಫಿಕೇಷನ್ ಪೂರ್ತಿ ಕೇಳಿಸ್ಕೊಂಡು ನೀವು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಿಬಿಡಿ. ಇದರಲ್ಲಿ ಟೋಟಲ್ ಹುದ್ದೆಗಳ ಸಂಖ್ಯೆ ನೋಡೋದಾದರೆ 1421 ಪೋಸ್ಟು. ಪೂರ್ತಿ ಪೋಸ್ಟು ಪುರುಷ ಅಭ್ಯರ್ಥಿಗಳಿಗಷ್ಟೇ ಅವಕಾಶ ಇರುತ್ತದೆ. ಹಾಗೆ ವಿದ್ಯಾರ್ಹತೆ ಸೇಮ್ PUC. ನೆಕ್ಸ್ಟು ವಯೋಮಿತಿ ಸಹ ಜನರಲ್ಗೆ 33 ವರ್ಷ, SC ST ಹಾಗೆ ಪ್ರವರ್ಗ 1, 2A, 2B, 3A, 3Bಗೆಲ್ಲ 35 ಇಯರ್ಸ್. ಹಾಗೆ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ. ಇದರ ಅರ್ಜಿ ಪ್ರಾರಂಭ ದಿನಾಂಕ 22/6/2026, ಕೊನೆಯ ದಿನಾಂಕ 22/7/2026. ಇನ್ನೂ 1 ತಿಂಗಳು ಕಾಲಾವಕಾಶ ಇದೆ. ಹಾಗೆ ಅರ್ಜಿ ಶುಲ್ಕ ಸೇಮ್ ಆ್ಯಸ್ ಕಾನ್ಸ್ಟೇಬಲ್ ಪೋಸ್ಟ್. ಜನರಲ್ಲು OBCಗೆ 750, SC ST ಕ್ಯಾಟಗರಿಯವರಿಗೆ 500. ಇದು ಸಹ 4 ಹಂತದಲ್ಲಿ ನೇಮಕಾತಿ ಪ್ರೊಸೀಜರ್ ಇರುತ್ತದೆ. ಲಿಖಿತ ಪರೀಕ್ಷೆ, ಫಿಸಿಕಲ್ ಟೆಸ್ಟು ಆ್ಯಂಡ್ ಎಂಡ್ಯೂರೆನ್ಸು, ಕೊನೆಯದಾಗಿ ವೈದ್ಯಕೀಯ ಪರೀಕ್ಷೆ. ಅಭ್ಯರ್ಥಿಯ ಹೈಟು 168 ಸೆಂಟಿಮೀಟ್ರು ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಅರ್ಜಿ ಸಲ್ಲಿಸ್ಬೋದು. ಹಾಗೆ ಇದಕ್ಕೂ ಸಹ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಆಧಾರ್ ಕಾರ್ಡು, SLC, PUC ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಹಾಗೂ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ದರೆ ಸಾಕು. ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಆಗಿ ನಿಮ್ಮ ಹತ್ರ ರಿಸರ್ವೇಷನ್ ಇದ್ದರೆ ಕನ್ನಡ ಹಾಗೂ ಗ್ರಾಮೀಣ ಮಾಧ್ಯಮ ಕೊಡ್ಬೋದು. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್, ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಹೆಚ್ಚು ಉದ್ಯೋಗ ಹಾಗೂ ಸರ್ಕಾರದಿಂದ ಬಿಡುವ ಸವಲತ್ತುಗಳ ಸಂಕ್ಷಿಪ್ತ ಮಾಹಿತಿಗಾಗಿ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.